ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಿಂದ ರಾಷ್ಟ್ರ ಬಿಜೆಪಿಯಿಂದ ಯುಸಿಸಿ ಬಗ್ಗೆ ಮಹತ್ವದ ಘೋಷಣೆ. ಮೋದಿ ಸರ್ಕಾರ ಬಂದು ಮೋದಿ 3.0 1 ವರ್ಷ ಕಂಪ್ಲೀಟ್ ಆಗ್ತಿರೋ ಹೊತ್ತಲ್ಲಿಯೇ ಬಿಜೆಪಿ ಬಿಗ್ ಮೂವ್ಸ್ ಏನೇನು ಸರ್ಕಾರ ಏನೇನು ಮಾಡಿದೆ ಈ ಅವಧಿಯಲ್ಲಿ ಅನ್ನೋದನ್ನು ಶೇರ್ ಮಾಡ್ತಾ ಮತ್ತೊಂದು ದೊಡ್ಡ ಹೆಜ್ಜೆಯ ಬಗ್ಗೆ ಬಿಗ್ ಹಿಂಟ್ ಅನ್ನ ಕೊಡ್ತಾ ಇರೋದು ಬಿಜೆಪಿ. ಸ್ವತಃ ಬಿಜೆಪಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನೋಡ್ತಾ ಹೋಗೋಣ. ಹಾಗಾದ್ರೆ ಮೋದಿ ಶಾ ಮುಂದಿನ ಲೆಕ್ಕಾಚಾರಗಳು ಏನೇನು ಮತ್ತು ಮೋದಿ ಸರ್ಕಾರ NDA ಮೈತ್ರಿ ಸರ್ಕಾರ ಯಾವ ರೀತಿ ಪ್ರತಿಪಕ್ಷಗಳಿಗೆ ಸೆಡ್ಡು ಹೊಡೆದಿದೆ ಅನ್ನೋದನ್ನ ಬಿಜೆಪಿಯೇ ಈಗ ವಿಡಿಯೋ ಮೂಲಕ ಬಿಟ್ಟಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ ಸರ್ಕಾರ 1 ವರ್ಷ ಕಂಪ್ಲೀಟ್ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಅಧಿಕೃತ ಬಿಜೆಪಿ ಎಕ್ಸ್ ಅಕೌಂಟಲ್ಲಿಯೇ ಈ ವಿಡಿಯೋ ಶೇರ್ ಆಗಿದೆ. ಬಿಜೆಪಿಯ ಈ ವಿಡಿಯೋವನ್ನು ಶೇರ್ ಮಾಡಿ ಹಲವು ವಿಚಾರಗಳನ್ನು ದೇಶದ ಜನರ ಜೊತೆಗೆ ಹಂಚಿಕೊಂಡಿರೋದು. ಮೋದಿ ಸರ್ಕಾರ ಪಾಪ ಜನ ಬಹುಮತ ಕೊಡಲಿಲ್ಲ, ಸದ್ಯದಲ್ಲೇ 6 ತಿಂಗಳ ಒಳಗಡೆನೆ ಬಿದ್ದು ಹೋಗುತ್ತೆ ಅನ್ನುವ ಭವಿಷ್ಯ ನುಡಿದಿದ್ರು. ರಾಹುಲ್ ಗಾಂಧಿ ಖರ್ಗೆ ಅವರ ಮಾತುಗಳನ್ನು ನೆನಪಿಸಿ ಪಾಪ ಕಾಂಗ್ರೆಸ್ಸು ಮತ್ತು ಪ್ರತಿಪಕ್ಷಗಳು ಏನನ್ನ ಬಯಸಿದ್ವು, ಆದರೆ ಇವತ್ತು ಏನಾಗಿದೆ ಏನಾಗ್ತಾ ಇದೆ ಅನ್ನೋದರ ವಿಡಿಯೋವನ್ನು ಶೇರ್ ಮಾಡಿ ಶತ್ರುಗಳಿಗೆ, ರಾಜಕೀಯ ಶತ್ರುಗಳಿಗೆ ಕೌಂಟರ್ ಅನ್ನು ಕೊಟ್ಟಿರೋದು. ನಂಬರ್ 1, ಈ ಸರ್ಕಾರ ಅತ್ಯಂತ ಸ್ಥಿರವಾಗಿ ಮಿತ್ರ ಪಕ್ಷಗಳ ಜೊತೆಗೆ ಅತ್ಯಂತ ಸ್ಥಿರವಾಗಿ ಒಗ್ಗಟ್ಟಿನಿಂದ ಮುನ್ನುಗ್ತಾ ಇದೆ. 1 ವರ್ಷ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಬೇಕಾದಷ್ಟು ಸಾಧಿಸೋದಿದೆ ಅನ್ನುವಂಥ ಸಂದೇಶ. ಎರಡನೇದಾಗಿ, ಈ ಅವಧಿಯಲ್ಲಿ ಏನು ನಿರ್ಧಾರಗಳನ್ನು ತಗೊಳ್ಳೋಕೆ ಸಾಧ್ಯವೇ ಇಲ್ಲ ಮೋದಿ. ಇಷ್ಟು ವರ್ಷ, ಕಳೆದ 10 ವರ್ಷಗಳ ಕಾಲ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಿತ್ತು ಬಿಜೆಪಿ. ಯಾರದ್ದೂ ಕೂಡ ಹಂಗಲ್ಲಿರಲಿಲ್ಲ, ಯಾರ ಆಧಾರವೂ ಕೂಡ ಬೇಕಾಗಿರಲಿಲ್ಲ. ನಿರ್ಧಾರ ಹೆಂಗೆ ಬೇಕಾದರೂ ತಗೊಳ್ಬಹುದಿತ್ತು. ಆದರೆ ಇನ್ನು ಮೋದಿ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ 5 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಹೆಚ್ಚು, ಅದು ಆಗಲ್ಲ, 1 ವರ್ಷದಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದರು. ಆದರೆ ಯಾವ ರೀತಿ ಅತ್ಯಂತ ಮಹತ್ವದ ಐತಿಹಾಸಿಕ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಮೋದಿ ಅನ್ನೋದನ್ನು ಶೇರ್ ಮಾಡಿರೋದು. ವಕ್ಫ್ ತಿದ್ದುಪಡಿ, ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದೇ ಬಿಟ್ಟಿದ್ದಾರೆ ಮೋದಿ. ಹಾಗೆ ದೇಶಕ್ಕೆ ಅನ್ಯಾಯ ಮಾಡಿ ಬ್ಯಾಂಕ್ಗಳನ್ನು ದೋಚಿದ್ದಂತಹ, ಅಂದರೆ ಅಲ್ಲಿ ಸಾಲ ಮಾಡಿ ಪರಾರಿಯಾಗಿದ್ದ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ಅರೆಸ್ಟ್ ಆಗಿದ್ದು, ತಹೌರ್ ರಾನಾ ಆತನನ್ನು ಗಡೀಪಾರು ಮಾಡಿಸ್ಕೊಂಡಿದ್ದು 26/11 ಅಟ್ಯಾಕ್ನಲ್ಲಿ ನೂರಾರು ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದಂಥ ಈ ವ್ಯಕ್ತಿಯನ್ನು ಕಾನೂನು, ನಮ್ಮ ದೇಶದ ಕಾನೂನಿಗೆ ನಡು ಬಗ್ಗಿಸಿ ಬೀಳುವಂತೆ ಮಾಡಿದ್ದು, ಕರ್ಕೊಂಡು ಬಂದಿದ್ದು. ಹಾಗೆ ಹರಿಯಾಣ, ಮಹಾರಾಷ್ಟ್ರ ಚುನಾವಣೆಗಳನ್ನು ಭರ್ಜರಿ ಬಹುಮತದಲ್ಲಿ ಬಿಜೆಪಿ ಗೆದ್ದಿದೆ. ಅದರ ಅರ್ಥ ಮೋದಿಗೆ ಬಲ, ಮೋದಿ ಪರವಾದ ಅಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಈ ಅವಧಿಯಲ್ಲಿ ಸಿಕ್ಕಿದೆ. ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈ ದೇಶದ ನೆಲದಲ್ಲಿ ರಾಜಕಾರಣಿಗಳು ಅನ್ನುವಂಥ ದೊಡ್ಡ ಮುಖವಾಡ ಹಾಕ್ಕೊಂಡು ದೋಚ್ತಾ ಇರೋರನ್ನು ನಾವು ಯಾವ ರೀತಿ ಬೀದಿಯಲ್ಲಿ ತಂದು ನಿಲ್ಲಿಸ್ತಾ ಇದ್ದೀವಿ ಅಂತ ಮೋದಿ ಆಗಾಗ ಹೇಳ್ತಿದ್ದಾರಲ್ಲ, ಹೇಳ್ತಾನೆ ಇರ್ತಾರಲ್ಲ ಅಮಿತ್ ಶಾ ಮೋದಿ. ಈಗ ಈ ವಿಡಿಯೋದಲ್ಲಿ ಅದು ಇರೋದು. ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಆ ಹಂತಕ್ಕೆ ಹೋಗಿದೆ. ನಮ್ಮ ಅವಧಿಯಲ್ಲಿ ಇಡಿ ಮತ್ತು ತನಿಖಾ ಸಂಸ್ಥೆಗಳು ಮುಕ್ತವಾಗಿ ಭ್ರಷ್ಟಾಚಾರ ಮಾಡಿರೋರನ್ನ ರಸ್ತೆಯಲ್ಲಿ ತಂದು ನಿಲ್ಲಿಸ್ತಿದ್ದಾರೆ ಅನ್ನುವಂಥ ವಿಚಾರ ಶೇರ್ ಮಾಡಿದ್ದಾರೆ. ಹಾಗೆ ಕಟ್ಟ ಕಡೆಯಲ್ಲಿ ಈ ವಿಡಿಯೋ ಕೊಡೋ ಸಂದೇಶ ಅಧಿಕೃತವಾಗಿ ಬಿಜೆಪಿಯಿಂದ ಶೇರ್ ಆಗಿರುವಂತಹ ವಿಡಿಯೋ ಇದು. ವಾರ್ಷಿಕೋತ್ಸವದ ಸಮಯದಲ್ಲಿ ಕೊಡ್ತಾ ಇರುವಂತಹ ಮೆಸೇಜ್ ಇದು. ಬೇರೆ ಎಲ್ಲ ಸಾಧನೆಗಳ ಪಟ್ಟಿ ನೋಡಿದ್ರಿ, UCC ಯೂನಿಫಾರ್ಮ್ ಸಿವಿಲ್ ಕೋಡ್, ಈ ದೇಶದ ಕಾನೂನು ಎಲ್ಲರಿಗೂ ಲಿಂಗ ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾದ ಕಾನೂನನ್ನು ಸೆಕ್ಯುಲರ್ ಸಿವಿಲ್ ಕೋಡ್ ಮೂಲಕ ತಂದೇ ತೀರ್ತೀನಿ ಅಂತ ಇತ್ತೀಚೆಗೆ ಹಲವು ಬಾರಿ ಹೇಳಿದ್ದಾರಲ್ಲ ಮೋದಿ, ಅದನ್ನೇ ವಿಡಿಯೋದಲ್ಲಿ ಹಾಕಲಾಗಿದೆ. UCC ಲೋಡಿಂಗ್ ಅಂದರೆ ಸದ್ಯದಲ್ಲಿಯೇ ಆ ಸ್ಟೆಪ್ಪನ್ನು ಮೋದಿ ತಗೊಳ್ಳಿದ್ದಾರೆ ಅಂತ. राहुल गांधी जी ने कहा कि हम चुप बैठे नहीं, जब भी हमें मौका मिले ये सरकार करता है। मोदी जी को एक तो मैंडेट नहीं है और माइनॉरिटी गवर्नमेंट है, ये गवर्नमेंट कभी भी गिर सकती है. This is not going to be a stable government. Everybody knows that. My mother raised me as the kindest and the sweetest person you'll ever met. But if you mess with me, then I will show you. The bill is passed
ಈಗಾಗಲೇ ಜನ ಹೇಳ್ತಿರೋದೇನು ವಕ್ಫ್ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಮೋದಿಯಿಂದ. ವಕ್ಫ್ ಕಾಯ್ದೆ ಏನೋ ಮಾಡಿಬಿಟ್ರು, ಕಾನೂನು ಹೋರಾಟದಲ್ಲಿ ಈಗ ಮಧ್ಯಂತರ ಆದೇಶ ಎಲ್ಲ ಜಾರಿ ಮಾಡದಂತೆ ತಡೆ ಬಿದ್ದಿದೆ. ಪ್ರಮುಖವಾಗಿ 2-3 ಅಂಶಗಳು. ಮತ್ತೊಂದು ಕಡೆಗೆ ಹೋರಾಟ, ರೈತರ ಹೋರಾಟ ಹೆಂಗಾಯ್ತೋ ರೈತ ಕಾಯ್ದೆ ವಿರುದ್ಧ, ಹೆಂಗೆ ಮೋದಿ ಆಮೇಲೆ ಮಂಡಿಯೂರು ಅದನ್ನು ವಾಪಸ್ ತಗೊಂಡ್ರು, ಹಾಗೆ ಮಾಡ್ತೀವಿ. ವಕ್ಫ್ ವಿಚಾರದಲ್ಲಿ ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ ಮೋದಿ, ಬಗ್ಗಿಸ್ತೀವಿ ಅಂತ OICಯಿಂದ ಹಿಡಿದು ಪ್ರತಿಪಕ್ಷಗಳು ಮುಗಿಬಿದ್ದಿರೋದು. ಪ್ರೊಟೆಸ್ಟು, ಮಾರಣ ಹೋಮ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಗಮನಿಸಿದ್ದೀವಿ. ಅಲ್ಲಿ ಸೇನಾಡಳಿತ ಬರುತ್ತಾ ಅನ್ನೋ ತನಕ ಆಕ್ರೋಶ ಭುಗಿಲೆದ್ದಿದೆ. ಅಷ್ಟು ಪರಿಸ್ಥಿತಿ ಕೈತಪ್ಪು ಹೋಗ್ತಿದೆ. ಸೊ ಮೋದಿ ಹೆದರ್ತಾರೆ, ಮೋದಿ ಈ ಕಾಯ್ದೆಯನ್ನು ವಾಪಸ್ ಪಡಿತಾರೆ, ಕಾನೂನಲ್ಲೂ ಅವ್ರಿಗೆ ಹಿನ್ನಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇರುವಂತಹ ಪ್ರತಿಪಕ್ಷಗಳಿಗೆ ಬಿಗ್ ಶಾಕ್ ಕೊಡ್ತಿದೆ BJP. ವಕ್ಫ್ ಒಂದೇ ಅಲ್ಲ, UCC ಬರುತ್ತೆ. ಬಹುದೊಡ್ಡ ಅಸ್ತ್ರವೇ ಬರಲಿದೆ ಈಗ. ವಕ್ಫ್ಗೆ ನೀವು ಈ ರೀತಿ ಹೇಳ್ತಿದ್ದೀರಿ, ಆದರೆ ವಕ್ಫ್ ಕಾಯ್ದೆ ಆಗಿದೆ, ಅದು ಜಾರಿಯಾಗುತ್ತೆ, ಯಾವ ಸಮಸ್ಯೆಯೂ ಇಲ್ಲದಂತೆ ಜಾರಿ ಮಾಡ್ತೀವಿ. CAA ಇಂಪ್ಲಿಮೆಂಟೇಷನ್ ಆಯಿತು, ಈಗ UCC ಕೂಡ ಬಂದೇ ಬರುತ್ತೆ. ವಕ್ಫ್ ಕಾನೂನು ಹೋರಾಟದಲ್ಲಿ ನಮಗೆ ಅತ್ಯಂತ ಆತ್ಮವಿಶ್ವಾಸದಿಂದಿದ್ದೀವಿ, ನಮ್ಗೆ ಯಾವ ಭಯವೂ ಇಲ್ಲ ಅಂತ BJPಗರು ಹೇಳ್ತಿರೋದು. ಯಾಕಂದರೆ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಮಿತಿಯಲ್ಲೇ ನಾವು ಮಾಡಿರೋದು. ಹಿಂದೆ 1995 ಮತ್ತು 2013 ತಿದ್ದುಪಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ವಿರುದ್ಧ ದಿಕ್ಕಿನಲ್ಲಿ ಮಾಡಿದ ತಿದ್ದುಪಡಿ, ಸಂವಿಧಾನದ ಚೌಕಟ್ಟು ಮೀರಿ ಮಾಡಿದ ತಿದ್ದುಪಡಿನೇ ಇಷ್ಟು ದಿನ ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಿ ಅಂದರೆ, ಇನ್ನು ನಾವು ನ್ಯಾಯಯುತವಾದ ಮಾಡಿದಂಥ ತಿದ್ದುಪಡಿಯನ್ನು ಕೋರ್ಟಲ್ಲಿ ಪಾಸ್ ಮಾಡಿಸ್ಕೊಳ್ದೇ ಇರ್ತೀವ. ಖಂಡಿತ ನ್ಯಾಯ ಹೋರಾಟದಲ್ಲಿ ಕಾನೂನು ದಾರಿಯಲ್ಲಿಯೇ ನಾವು ಗೆಲ್ತೀವಿ ಅನ್ನೋದು BJP ಹಾಕ್ತಿರುವಂಥ ಓಪನ್ ಚಾಲೆಂಜ್ ನಾವು ನೋಡಿದ್ದೀವಿ. ಈ ವಕ್ಫ್ 2025 ತಿದ್ದುಪಡಿ ರದ್ದಾಗಬೇಕು ಅಂತ ಮಾತ್ರ ಅರ್ಜಿ ಬಂದಿಲ್ಲ. ಹಿಂದೆ ಮಾಡಿದ್ರಲ್ಲ ತಿದ್ದುಪಡಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 1995 ಆ ತಿದ್ದುಪಡಿಯನ್ನು ಪ್ರಶ್ನಿಸಿಯೂ ಕೂಡ ಅರ್ಜಿಗಳು ಬಂದಿವೆ. ಅದನ್ನು ಸುಪ್ರೀಂ ಕೋರ್ಟ್ ಎತ್ಕೊಳ್ಬೇಕಾಯ್ತಲ್ಲ. ಹಾಗಾಗಿ ಇಲ್ಲಿ ಕೋರ್ಟಲ್ಲಿ ಯಾರು ಊಹೆ ಮಾಡಿದಂಥ ಬೆಳವಣಿಗೆಗಳಾಗಬಹುದು. ರಾಮ ಮಂದಿರ, ಆರ್ಟಿಕಲ್ 370 ಎಲ್ಲ ಕಡೆಯೂ ಕಾನೂನು ಹೋರಾಟ ಆಗಿ, ತ್ರಿವಳಿ ತಲಾಖ್ ಎಲ್ಲ ಕಡೆಯೂ ಕಾನೂನು ಹೋರಾಟದ ಮೂಲಕ ತಾನೇ ಪಾಸ್ ಆಗಿದ್ದು. ಅದಕ್ಕೆ ಮತ್ತಷ್ಟು ಬಲ ಬಂದಿದ್ದು, ಅಲ್ಲಿಂದ ಬಂದಿದ್ದಕ್ಕೆ ಮತ್ತಷ್ಟು ಬಲ ಬಂದಿದ್ದು. ಸೊ ಇಲ್ಲೂ ನಾವು ಗೆಲ್ತೀವಿ. ಆದ್ರೆ ಅಷ್ಟಕ್ಕೆ ಮುಗೀತು ಅನ್ಕೋಬೇಡಿ. UCCಯನ್ನು ಕೈಗೆತ್ಕೊಳ್ತಿದ್ದಾರೆ ಮೋದಿ ಅನ್ನುವಂಥ ಬಿಗ್ ಮೆಸೇಜ್ ಈಗ BJPಯಿಂದ ಅಧಿಕೃತ ಪಕ್ಷದಿಂದಲೇ ಸಿಗ್ತಾ ಇರೋದು. ನೋಡಿ, UCC ಲಾ ಕಮಿಷನ್ಗೆ ಹೊಸ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆಯನ್ನ ಕೂಡ ಕೈಗೆತ್ಕೊಳ್ತಿದ್ದಾರೆ. UCC ಫೈನಲ್ ಡ್ರಾಫ್ಟ್ ಅನ್ನ ರೆಡಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ತಯಾರಿ ಶುರು ಮಾಡಿದೆ. ಅಂದ್ರೆ ಹಿನ್ನೆಲೆಯಲ್ಲಿ ನಿಧಾನಕ್ಕೆ UCC ಕೆಲಸ ಶುರು ಆಗ್ತಾ ಇದೆ ಅನ್ನೋದು ಸಿಗ್ತಿರುವ ಸುಳಿವು. ಈ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಈಗ ನೋಡಿ, BJPಯಿಂದನೇ ಅಧಿಕೃತ ಮಾಹಿತಿ, UCC ಬರಲಿದೆ. ಈಗ ಇಲ್ಲಿಗೆ ಮುಗ್ದಿಲ್ಲ. ವಕ್ಫನ್ನೇ ನೀವು ಏನೇನೋ ಮಾಡ್ತೀರಿ ಅಂತ ಅನ್ಕೊಂಡ್ರಿ. ಆರ್ಟಿಕಲ್ 370 ಇಡೀ ದೇಶದಲ್ಲಿ ರಕ್ತ ಹರಿಸ್ತೀವಿ ಅಂತ ಹೇಳಿದವ್ರಿಗೆ ಏನಾದರೂ ಅಲ್ಲಿ ಯಾರು ವಿರೋಧಿಸ್ತಿದ್ದಾರೋ ಅವರೇ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಒಮರ್ ಅಬ್ದುಲ್ಲಾ ಏನಂತಿದ್ದಾರೆ, ಆರ್ಟಿಕಲ್ 370 ರದ್ದಾದ್ಮೇಲೆ ಹೌದು ಕಾಶ್ಮೀರ ಅಭಿವೃದ್ಧಿ ಆಗಿದೆ ಅಂತಿದ್ದಾರೆ. ಹಾಗಾಗಿ ಇದನ್ನೂ ಕೂಡ ವಕ್ಫ್ ಕಾಯ್ದೆಯನ್ನು ಮಾಡಿದ್ದೀವಿ, ಅದು ಬಹಳ ಅದ್ಭುತವಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಹಾಗೆ UCCಯೂ ಬರುತ್ತೆ ಅನ್ನುವಂಥ ಸಂದೇಶ BJPಯ ಈ ವಿಡಿಯೋ ಸಾರ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.